ಆತ್ಮೀಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಸಾಕಷ್ಟು ದಂಪತಿಗಳಿಗೆ ಇವತ್ತು ಮಕ್ಕಳಾಗದೇ ಇರುವಂತಹ ಒಂದು ಸಮಸ್ಯೆಯಿಂದ ಬಳಲುತ್ತಿರುವ ಸಾಕಷ್ಟು ದಂಪತಿಗಳನ್ನ ನಾವು ನೋಡಿದ್ದೇವೆ. ಮುಖ್ಯವಾದ ಕಾರಣ ಏನೆಂದರೆ, ಹೆಚ್ಚಾಗಿ ಕರ್ಮ ಬಾಧೆಗಳನ್ನೇ ನಾವು ಅವಲಂಬಿಸಿಕೊಂಡಿರ್ತೇವೆ. ಹಾಗಾಗಿ ಕರ್ಮಗಳ ಪರಿಹಾರಕ್ಕಾಗಿ ಇನ್ನು ಸಾಕಷ್ಟು ಜ್ಯೋತಿಷಾಸ್ತ್ರ ಪರಿಹಾರಗಳು, ಆ ಹೋಮ ಈ ಹೋಮ, ಆನಂತರ ನಾಗನ ಬಾಧೆ ಇನ್ನಿತರ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಮಾಡಿರ್ತೇವೆ. ಆದ್ರೂ ಕೂಡ ನಮಗೆ ಮಕ್ಕಳಾಗಿರುವುದಿಲ್ಲ. ನಂತರ ಹಲವಾರು ಡಾಕ್ಟರ್ಗಳಲ್ಲಿ ಹೋಗಿ ಸಾಕಷ್ಟು ನಮ್ಮ ಏನು ಗರ್ಭಾಶಯ ಇರ್ಬೋದು ಅಥವಾ ವೀರ್ಯಾಣು ಇರ್ಬೋದು ಇದರ ಪರೀಕ್ಷೆಗಳನ್ನು ಕೂಡ ಮಾಡಿ ಎಲ್ಲವೂ ನಾರ್ಮಲ್ ಇದ್ರೂ ಮಕ್ಕಳಾಗೋದಿಲ್ಲ. ಕಾರಣ ಯಾಕೆ ಅಂದ್ರೆ, ಇಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ನಿಮ್ಗೆಲ್ಲ ಇಷ್ಟಪಡ್ತೇನೆ. ಎರಡು ಸಮಸ್ಯೆಗಳು ಮನುಷ್ಯನನ್ನ ಬಾಧಿಸ್ತಾ ಇರ್ತವೆ. ಒಂದು ಆರೋಗ್ಯ ಹೇಗಿರ್ತದೆ ಅಂದ್ರೆ, ನಮ್ಮಲ್ಲಿ ಎಲ್ಲ ಆರ್ಗನ್ಗಳು ಸರಿಯಾಗಿದ್ದಾಗ ಮಾತ್ರ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಸಾಮಾನ್ಯವಾಗಿ ಮನುಷ್ಯನಿಗೆ ಗುಜ್ಜು ಜಾಸ್ತಿ ಇರ್ತದೆ, ಅಂಥವರಿಗೆ ಮಕ್ಕಳಾಗದಿರುವಂತಹ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಮುಖ್ಯ ವಿಷಯ ಏನಂದ್ರೆ, ಇವತ್ತು ನಮ್ಮಲ್ಲಿ ಒಂದು ಕಲರ್ ಥೆರಪಿ ಇದೆ. ಅದರಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಬಹಳ ಒಂದು ಸುಂದರವಾದ ಒಂದು ರಿಪೋರ್ಟ್ ಬರ್ತದೆ. ಅದರ ಮೂಲಕ ನಾವು ಇದನ್ನ ಪತ್ತೆ ಹಚ್ಚಿಕೊಳ್ಬಹುದು. ಏಕೆಂದ್ರೆ ಇವತ್ತು ಮುಖ್ಯವಾಗಿ ಮನುಷ್ಯನಿಗೆ ಇಲ್ಲಿ ಒಂದು ನಮ್ಮ 10 ಆರ್ಗನ್ಗಳಿವೆ. ಆ ರಿಪೋರ್ಟ್ಗಳಲ್ಲಿ ಇಲ್ಲಿ ಸ್ಪ್ಲೀನ್ ಅಂತ ಒಂದಿದೆ. ಈ ಸ್ಪ್ಲೀನ್ ಅಲ್ಲಿ ಒಂದು ಡ್ಯಾಮೇಜ್ ಆಗಿರ್ತದೆ, ಇಲ್ಲದಿದ್ರೆ ಹೀಟ್ ಆಗಿರ್ತದೆ. ಹೀಟ್ ಆದಾಗ ನಮ್ಮಲ್ಲಿ ಇದರ ಕೆಲಸ ಏನಂದ್ರೆ, ಯೂರಿನ್ ಮೋಷನ್, ರಕ್ತ ಕಣಗಳು, ಆನಂತರ ವೀರ್ಯಾಣು ಮತ್ತೆ ಅಂಡಾಣು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಹಾಗೂ ಎಲ್ಲವನ್ನು ಉತ್ಪತ್ತಿ ಮಾಡುವಂತ ಜಾಗ. ಆ ಜಾಗ ಹಲವಾರು ವರ್ಷಗಳವರೆಗೆ ಅದು ಒಂದು ಡ್ಯಾಮೇಜ್ ಆಗಿರ್ತದೆ, ಇಲ್ಲದ್ರೆ ಹೀಟ್ ಆಗಿರ್ತದೆ. ಇದರಿಂದಾಗಿ ವೀರ್ಯಾಣು ಉತ್ಪತ್ತಿ ಆಗದೆ ಪುರುಷ ಬಳಲಬಹುದು ಅಥವಾ ಅಂಡಾಣು ಉತ್ಪತ್ತಿಯಾಗದೆ ಸ್ತ್ರೀ ಬಳಲಬಹುದು. ಇದರಲ್ಲಿ ನಮ್ಮಲ್ಲಿ ಸರಿಯಾದ ಒಂದು ಮಾಹಿತಿಯನ್ನ ನಾವು ಕೊಟ್ಟು ನಿಮ್ಗೆ ಅದರಿಂದ ಸಾಕಷ್ಟು ಇಲ್ಲಿ ಒಂದು ಕೆಲವೊಂದು ದಂಪತಿಗಳು ಗುಣವಾದಂತ ಇದನ್ನ ನಾನು ಕೇಳಿದ್ದೇನೆ. ಹಾಗಾಗಿ ಇದಕ್ಕಾಗಿ ನಮ್ಮಲ್ಲಿ ಒಂದು ಪರೀಕ್ಷೆ ಮಾಡಿಸಿಕೊಂಡಾಗ ಸಾಕಷ್ಟು ನಿಮಗೆ ಪರಿಹಾರಗಳು ಕಾಣಬಹುದು. ಆ ನಂತರ ಇಲ್ಲಿ ಮುಖ್ಯ ವಿಷಯ ಏನಂದ್ರೆ, ಮನುಷ್ಯನಿಗೆ ಇವತ್ತು ಪ್ರಾರಬ್ಧ ಕರ್ಮ. ಒಂದು ಗಂಡ ಹೆಂಡತಿ ಪ್ರಾರಬ್ಧದಿಂದಲೇ ಆ ಗಂಡ ಹೆಂಡತಿಯಾಗಿ ಇರ್ತಾರೆ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಈ ಜನ್ಮ ನಮಗೆ ಬಂದಿದೆ. ಈ ಜನ್ಮದಲ್ಲಿ ದಂಪತಿಗಳಾಗಿ ಹುಟ್ಟುದು ಆ ಕರ್ಮ ಬಾಧೆಯಿಂದ. ಹಾಗಾಗಿ ಆ ಕರ್ಮಗಳನ್ನ ನಾವು ಬಿಡಿಸಿಕೊಂಡಾಗ ಇವತ್ತು ಮುಖ್ಯವಾಗಿ ಮಕ್ಕಳಿಗೆ ಆಗದಿರಲು ಕಾರಣ ಅಂದ್ರೆ, ನಮ್ಮ ಈ ಸೃಷ್ಟಿಯ ಒಂದು ಬದಲಾವಣೆಯ ಸಮಯ ಅಂತ ನಮ್ಮ ತುಂಬಾ ಏನು ಕಾಲಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಸತ್ಯಯುಗ ಬರ್ತದೆ, ಸತ್ಯಯುಗ ಬರ್ತದೆ, ಸತ್ಯಯುಗ ಬರ್ತದೆ ಅಂತ ಹೇಳ್ತಲೇ ಇರ್ತಾರೆ. ಬಹುಶಃ ಅದಕ್ಕೆ ಪೂರ್ವಭಾವಿಯಾಗಿ ಆ ಸತ್ಯಯುಗದಲ್ಲಿ ಬದುಕಲಿಕ್ಕೆ ಮನುಷ್ಯ ಕರ್ಮ ಇಲ್ಲದ ಆತ್ಮಗಳನ್ನ ಅದು ಆಯ್ಕೆ ಮಾಡ್ತದೆ. ಹಾಗಾಗಿ ಆ ಕರ್ಮ ತುಂಬಿದ ಆತ್ಮಗಳು ಸತ್ಯಯುಗದಲ್ಲಿ ಅವರಿಗೆ ಬದುಕಲಿಕ್ಕೆ ಆ ಜನ್ಮ ಕೊಡೋದಿಲ್ಲ. ಹಾಗಾಗಿ ಆ ಸ್ಪಿರಿಚುವಲ್ ಆಗಿ ನಾವು ಬರಬೇಕು. ಆವಾಗ ಅಲ್ಲಿ ಜನ್ಮ ಸಿಗುವಂತ ಸಾಧ್ಯತೆಗಳು ಹೆಚ್ಚು ಇದೆ. ಇದಕ್ಕೆ ಸ್ವಾಮಿ ವಿವೇಕಾನಂದರ ಜನ್ಮವನ್ನ ನಿಮ್ಮನಿಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರು ತಾಯಿ ಭುವನೇಶ್ವರಿ ದೇವಿ 3 ಹೆಣ್ಣು ಮಕ್ಕಳಾದರೂ ನನಗೆ ಗಂಡು ಮಕ್ಕಳು ಇಲ್ಲ ಅಂತ ಕೊರಗ್ತಿದ್ರು. ಕೊನೆಗೆ ಅವರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ವಿಶ್ವನಾಥನಲ್ಲಿ ಪ್ರಾರ್ಥಿಸ್ತಾರೆ. ಆಗ ಅವರ ಗಂಡ ಅವರು ಊರಲ್ಲೇ ಇದ್ರು. ಅವರಲ್ಲಿ ಕಾಶಿ ವಿಶ್ವನಾಥನಲ್ಲಿ ಪ್ರಾರ್ಥಿಸುವಾಗ ಆ ಮೂರ್ತಿಯಿಂದ ಅವರ ದೇಹಕ್ಕೆ ಒಂದು ಜ್ಯೋತಿ ಬಂದು ಸೇರ್ತದೆ, ಆ ಗರ್ಭವನ್ನು ಸೇರಿಕೊಳ್ತದೆ. ಹಾಗಾಗಿ ಅವ್ರ ಗಂಡ ಹೆಂಡತಿ ಸೇರಿ ಇರುವುದಿಲ್ಲ. ಆ ಒಂದು ಶಕ್ತಿಯೇ ಜನ್ಮವಾಗಿ ಇಲ್ಲಿ ಸೃಷ್ಟಿಯಲ್ಲಿ ವಿವೇಕಾನಂದರಾಗಿ ಬರ್ತಾರೆ. ಅದೇ ಅನುಭವ ಗಂಡನಿಗೆ ಕೂಡ ಇಲ್ಲಿ ಮನೆಯಲ್ಲಿ ಆಗಿರ್ತದೆ. ಹಾಗಾಗಿ ಇಂಥ ಅನುಭವಗಳು ಬರಬೇಕಿದ್ರೆ ನಾವು ಸ್ಪಿರಿಚುವಲ್ ಆಗಿ ನಾವು ಮಕ್ಕಳನ್ನು ಪಡೆಯುವಂತ ವಿಧಾನವನ್ನ ನಮ್ಮಲ್ಲಿ ನಾವು ಕಲಿಸಿಕೊಡ್ಲಿಕ್ಕಿದೆ. ಹಾಗಾಗಿ ಇಲ್ಲಿ ಯಾರೇ ದಂಪತಿಗಳು ಬರಲಿ, ಅವರಿಗೊಂದು ವಿಶೇಷವಾದ ಒಂದು ಸಲಹೆ ಮತ್ತು ನಮ್ಮಲ್ಲಿ ಪರೀಕ್ಷೆಗಳು ಜೊತೆಗೆ ಅವರಿಗೆ ಗುಜ್ಜು ಕರಗಿಸುವ ವಿಧಾನವನ್ನ ನಾವಿಲ್ಲಿ ಮಾಡಿಕೊಡ್ಲಿಕ್ಕಿದ್ದೇವೆ. ಆ ನಂತರ ಆರ್ತ ಮೊರೆ ಸಲ್ಲಿಸಿದಾಗ ನಮಗೆ ಆ ದೇವರು ನಮಗೆ ಆ ಏನು ನಮ್ಮ ಇಚ್ಛೆ ಇದೆ ಅದನ್ನು ಈಡೇರಿಸುವಂತ ಸಾಧ್ಯತೆಗಳು 100% ಸತ್ಯ. ಹಾಗಾಗಿ ಅಂತ ಒಂದು ಶಿಕ್ಷಣವನ್ನು ಕೂಡ ನಾವಿಲ್ಲಿ ನಿಮ್ಗೆ ಕೊಡ್ಲಿಕ್ಕಿದ್ದೇವೆ. ಹಾಗಾಗಿ ಯಾರೆಲ್ಲ ದಂಪತಿಗಳಿದ್ದಾರೋ ಅವರೆಲ್ಲ ಒಂದ್ಸಾರಿ ನಮ್ಮನ್ನ ಭೇಟಿಯಾಗಿ, ನಾವು ಯಾವುದೇ ದೊಡ್ಡ ಚಾರ್ಜ್ಗಳನ್ನು ಮಾಡುವುದಿಲ್ಲ, ಆದರೆ ಅತ್ಯಂತ ಸರಳವಾಗಿ ಪಡೆಯುವಂತ ವಿಧಾನ, ಪ್ರಕೃತಿಗೆ ನ್ಯಾಚುರಲ್ ಆಗಿ ಅಥವಾ ಭಕ್ತಿಯಿಂದ ಪಡೆಯುವಂತಹ ಪ್ರಸಾದವನ್ನ ನಾವೆಲ್ಲ ತಮ್ಮ ಮನೆಗಳಲ್ಲಿ ಆ ಮದುವೆ ಆಗದ ದಂಪತಿಗಳು ಪಡಿಬಹುದು ಅಂತ ಹೇಳ್ತಾ, ಸಾಕಷ್ಟು ಪುರುಷ ಹಾಗೂ ಮಹಿಳೆಗೆ ಇವತ್ತು ಮದುವೆ ಆಗದ ಸಂಗತಿಗಳೇ ನಡೀತವೆ. ಯಾಕೆ ಆಗ್ತಾ ಇದೆ ಅಂದ್ರೆ, ಇವತ್ತು ಕರ್ಮ ಹೇಗಿದೆ ಅಂದ್ರೆ, ಇವತ್ತು ಕರ್ಮವನ್ನ ನನಗೆ ಬೇಕಾದ ಕರ್ಮವನ್ನು ನಾನೇ ಸೃಷ್ಟಿಸಿಕೊಳ್ಳೋದು.
ಏಕೆಂದ್ರೆ ಉದಾಹರಣೆಗೆ ನನಗೆ ಮದುವೆ ಆಗದಿರ್ಲಿಕ್ಕೆ ಬೇರೆ ಯಾವುದೇ ಅಡೆತಡೆಗಳಿಲ್ಲ. ನನ್ನ ಕರ್ಮವನ್ನು ನಾನೇ ಸೃಷ್ಟಿಸಿಕೊಂಡಿದ್ದೇನೆ. ಏಕೆಂದ್ರೆ ಒಂದು 25 ವರ್ಷದಲ್ಲಿ ನನಗೆ ಉದ್ಯೋಗ ಪಡಿಬೇಕು ಅಂತ ಕರೀಲಿಕ್ಕೆ ಹೋಯ್ತು. ಆವಾಗ ಮದುವೆಯನ್ನ ನಾವು ತಳ್ತೇವೆ. ಆ ನಂತರ ಮತ್ತೆ ಒಳ್ಳೆ ಉದ್ಯೋಗ ಸಿಗ್ಬೇಕು, ಉದ್ಯೋಗ ಸಿಗಿದ ನಂತರ ಮತ್ತೆ ಆ ಉದ್ಯೋಗ ತಕ್ಕಂತ ಹುಡುಗ ಸಿಗಬೇಕು ಅಂತ ಮತ್ತೆ 3-4 ವರ್ಷ ಕಾಯ್ತೇವೆ. ಆ ನಂತರ ಆ ಒಂದು ಕಾಲ ಕೂಡಿ ಹೋಗಿ ಕಳೆದಿರ್ತದೆ. ಹಾಗಾಗಿ ಆ ಕರ್ಮಕ್ಕೆ, ನನ್ನ ಕರ್ಮಕ್ಕೆ ನಾನೇ ಹೊಣೆ ಹೊರತು ಇನ್ಯಾರು ಅಲ್ಲ. ಹಾಗಾಗಿ ಆ ಕರ್ಮದಿಂದ ಬಿಡಿಸಿಕೊಳ್ಳಿಕ್ಕೆ ಅಥವಾ ಕರ್ಮ ಬಾಧೆಯಿಂದ ಬಿಡಿಸಿಕೊಂಡು ನಾವೊಂದು ಜೀವನ ಮಾಡ್ಲಿಕ್ಕೆ ಇಲ್ಲಿ ಮುಖ್ಯವಾದ ಕೆಲವು ಜ್ಞಾನಗಂಗಾ ಅಂತ ಕೆಲವೊಂದು ಕಾರ್ಯಕ್ರಮ ಇದೆ, ಅದರೆಲ್ಲ ನೀವು ಭಾಗವಹಿಸಬಹುದು. ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ದಂಪತಿಗಳಿಗೆ ಮದುವೆ ಆಗಿ ಮಕ್ಕಳಾಗ್ಲಿಲ್ವೋ ಅಥವಾ ಮದುವೆ ಆಗದೆ ಇದ್ದಾರೋ ಅವರನ್ನೆಲ್ಲ ನಮ್ಮಲ್ಲಿ ಒಂದ್ಸಾರಿ ಭೇಟಿಯಾಗಿ ನಿಮ್ಗೆ ಸಾಕಷ್ಟು ಒಂದು ಸರಳ ಪರಿಹಾರಗಳನ್ನ ನಾವು ಹೇಳ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಮಕ್ಕಳಾಗದೇ ಇರುವಂತವರಿಗೆ ನೀವು ಇದನ್ನು ಪ್ರಚಾರಪಡಿಸಿ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಂತ ಒಂದು ಸೇವೆ ನಿಮ್ಮದಾಗುತ್ತೆ ಅಂತ ಹೇಳಿ 2 ಮಾತುಗಳನ್ನ ತಿಳಿಸ್ತೇನೆ.